ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ನೀನ್ ಯಾವನ ಕೆಳಕ್ಕೆ ಗಾಂಡು ನನ್ನ ಮಗ, ನೀನ್ ಯಾವನ ಕೆಳಕ್ಕೆ ನಿನ್ನ ಅಮ್ಮನ ಕೈಯ ಲೋಪ ನನ್ ಮಗನ್ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಗಾಂಡು ನನ್ನ ಮಗನ್ ನಿನ್ನ ಅಮ್ಮನ್ ಏನ್ ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ. ನಾನು ನೀನ್ ಬಿಜೆಪಿ ಬಗ್ಗೆ ನನ್ನ ಮಗನ್ ನನ್ ಗೊತ್ತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ ಅಂತ ವಿದ್ಯೆ ಕಲಿಸಿದ ಗುರುಗಳಿಗೆ ಶಿಷ್ಯರು ಪಾದ ಪೂಜೆ ಮಾಡುವ ಒಂದಿನ ಇತ್ತು ಎನ್ನುವ ದಿನಗಳೇ ಮರ್ತೋಗಿದೆ. ಈಗೇನಿದ್ರು ಗುರು ಅಮ್ಮ ಗುರು ಅಕ್ಕ ಅನ್ನೋ ಶಿಷ್ಯರೇ ಹೆಚ್ಚಾಗಿ ಹೋಗಿದ್ದಾರೆ. ಅಂದ್ಹಾಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಶಿಷ್ಯ ಯುವ ಕಾಂಗ್ರೆಸ್ ಮುಖಂಡ ಅಮ್ಮ ಅಕ್ಕ ಅಂದಿರುವ ಆಡಿಯೋ ಸಖತ್ ವೈರಲ್ ಆಗಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬಲಗೈ ಬಂಟ ಅಂತ ಗುರುತಿಸಿಕೊಂಡಿರುವ ಯುವ ಕಾಂಗ್ರೆಸ್ ಮುಖಂಡ ನಾಸ್ತಿಮ್ಮನಹಳ್ಳಿ ನಾಗೇಶ್ ರೆಡ್ಡಿ ದಾಂಧಲೆ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾಗಿದೆ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಯಾಗ್ತಿದೆ. ಜೂನಿಯರ್ ಕಾಲೇಜಿನಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವ ಶಿವಶಂಕರ್ ಅನ್ನೋರ ನಾಸ್ತಿಮ್ಮನಹಳ್ಳಿ ಗ್ರಾಮದಲ್ಲಿ ಬಿಎಲ್ಎ ಆಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದು, ಮತ ಸಂಸ್ಕರಣೆ ವಿಚಾರದಲ್ಲಿ ಬಿಎಲ್ಎ ಅಧಿಕಾರಿಗೆ ಶಾಸಕ ಪ್ರದೀಪ್ ಈಶ್ವರ್ ಆಪ್ತ ನಾಗೇಶ್ ರೆಡ್ಡಿ ಫೋನ್ ಮಾಡಿ ಅಮ್ಮ ಅಕ್ಕ ಅಂತ ಸೊಂಟದ ಕೆಳಗಿನ ಪದಗಳನ್ನ ಬಳಸಿ ನಿನ್ನ ಕೈಲಿ ಏನಾಗುತ್ತೋ ನೋಡಿಕೊಳ್ತೀನಿ ಅಂತ ಸರ್ಕಾರಿ ಅಧಿಕಾರಿಗೆ ಧಮ್ಕಿ ಹಾಕಿ ರೌಡಿಸಂ ತೋರಿರುವ ಆಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಯಾವ ರೂಲ್ಸ್ ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ರೆ ನೀವು ಇವತ್ತಿಗೂ ಇಲ್ಲ. ಮತ್ ನೀವ್ ಹೆಂಗ್ ಕೇಳೋದ್ ಕ್ವಶನ್? ಅದು SIR ನಾನೇ ಮಾಡ್ತಾ ಇದ್ದೀನಲ್ಲ. ನೀನ್ ಯಾವನ ಕೆಳಕ್ಕೆ ಗಾಂಡು ನನ್ನ ಮಗ, ನೀನ್ ಯಾವನ ಕೆಳಕ್ಕೆ ನಿನ್ನ ಅಮ್ಮನ ಕೈಯ ಲೋಪ ನನ್ ಮಗನ್ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಗಾಂಡು ನನ್ನ ಮಗನ್ ಇದಕ್ ಬೇರೆ ಅದು ಬೇರೆ ಇದೆ. ನಿನ್ನ ಅಮ್ಮನ್ ಏನ್ ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ? ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ನ ಮಗನ್ ನನ್ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿದೀನಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಲ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದ್ ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರ? ಮಿಗ್ದವನ ಅಮ್ಮನಕ್ಕೆ ಅವನು ಮಾತಾಡಿಲ್ವಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ಓಟ್ ಡಿವೈಡ್ ಆಗತ್ತೆ, ಬೇರೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೆಟ್ ಹಿಡಿಯಕ್ ಬರ್ತದೆ ಸರ್ ಬಿಜೆಪಿ ಅವ್ರಿಗೆ ನೀವು? ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೆಟ್ ಹಿಡಿಯವನೇ ನೀನು, ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ, ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ನಿನ್ ಕೇಳಿ ಏನಾಗುತ್ತಾ ಮಾಡು. ಇನ್ನು ಕುಡಿದ ಅಮಲಿನಲ್ಲಿ ನಾಗೇಶ್ ರೆಡ್ಡಿ ಸರ್ಕಾರಿ ಅಧಿಕಾರಿ ಮೇಲೆ ಇಷ್ಟೊಂದು ದರ್ಪ ಮೆರೆದಿದ್ರು ಶಾಸಕರು ಮಾತ್ರ ಈತರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಶಿಕ್ಷಕ ಶಿವಶಂಕರ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ನೀಡಲು ಹಿಂದೆ ಮುಂದೆ ನೋಡುವಂತಾಗಿದೆ. ಯಾವಾಗ ವಿಚಾರ ಮಾಧ್ಯಮಗಳಲ್ಲಿ ದೊಡ್ಡದಾಗುತ್ತಿದ್ದಂತೆ ಶಾಸಕರಿಗೆ ಮೂರ್ಖಾಸ್ ಮರ್ಯಾದೆ ಹೋಗುತ್ತೆ ಅಂತ ಮಳ್ಳಿ ಮಂಚಕ್ಕೆಷ್ಟು ಕಾಲು 3 ಮತ್ತೊಂದು ಅನ್ನೋ ರೀತಿ ಶಾಸಕ ಪ್ರದೀಪ್ ಈಶ್ವರ್ ಆಪ್ತರು ವರಸೆ ಬದಲಾಯಿಸಿ ರಾತ್ರಿ ಬೈದವನನ್ನ ಹಿಡಿದು ಮೇಷ್ಟ್ರು ಕಾಲಿಗೆ ಬೀಳಿಸಿ ತಪ್ಪಾಯ್ತು ಅಂತ ತಪ್ಪಿಸಿಕೊಂಡಿದ್ದಾರೆ. ಆದರೆ ಬಿಜೆಪಿ ಯುವ ಮುಖಂಡರು ಮಾತ್ರ ಶಾಸಕರ ಆಪ್ತನ ನಡೆಗೆ ತೀವ್ರವಾಗಿ ಖಂಡಿಸಿದ್ದಾರೆ. ಒಬ್ಬ BLO ಅಂದರೆ ಒಬ್ಬ ಟೀಚರ್ನ ಆ ಒಂದು ನಾವು ಯಾರೂ ಆ ಮಾತಾಡೋದಕ್ಕೆ ಆಗಲ್ಲ ಅಂತ ಸಂಸ್ಕೃತಿಯಲ್ಲಿ ಅವ್ರನ್ನ ಮಾತಾಡಿದ್ದಾರೆ. BLOs ಅಂದರೆ ಟೀಚರ್ಸು ಅಂತಂದರೆ ಯಾರು? ಗುರುಗಳು. ಅವ್ರು ನಮ್ಮ ಬದುಕಿಗೆ ಏನು ಬೇಕು, ನಾವು ಯಾವ ರೀತಿ ಬದುಕಬೇಕು ಅಂತ ಹೇಳ್ಕೊಡೋಂಥ ಗುರುಗಳ ಮೇಲೆ ಇವತ್ತು ಅವಾಚ್ಯ ಶಬ್ದಗಳಿಂದ ಅವ್ರ ಕೆಲಸಕ್ಕೆ ಅಡ್ಡಿ ಮಾಡಿಕೊಂಡು, ಅವ್ರು ಮಾಡೋ ಅಂಥ ಕೆಲಸಕ್ಕೆಲ್ಲ ಅಡ್ಡಿ ಮಾಡಿಕೊಂಡು, ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು ಅದು ಇದು ಅಂತ ಅವನು ಕೆಟ್ಟ ಪದಗಳಲ್ಲಿ ಉಪಯೋಗಿಸ್ಕೊಂಡು ಇವತ್ತು ಈ ನಾಗೇಶ್ ರೆಡ್ಡಿ ಅನ್ನೋರು ಮಾತಾಡಿದ್ದಾರೆ. ಅದೇ ರೀತಿಯಾಗಿ ಆಡಿಯೋದಲ್ಲಿ ಇನ್ನೊಂದು ಮಾತು ಅಂದಿದ್ದಾರೆ ಅವರು.
ಏನು ನೀನು ಕಂಪ್ಲೇಂಟ್ ಕೊಡ್ತೀಯಾ ಬೆಳಗ್ಗೆಗೆ? ನನ್ನ ಮೇಲೆ ಆಲ್ರೆಡಿ 2 ಕಂಪ್ಲೇಂಟ್ ಆಗಿದೆ, ಏನಾಗುತ್ತೆ ನೋಡೋಣ, ಆಲ್ರೆಡಿ 2 ಕೇಸ್ ನನ್ನ ಮೇಲೆ ಆಗಿದೆ, ಏನಾಗುತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ಅವರು ಇವತ್ತು ಮಾತಾಡಿದ್ದಾರೆ. ನಾನು ಹೇಳೋದೇನೆಂದರೆ, ಒಂದು 15 ದಿನಗಳ ಹಿಂದೆಗಡೆ ನಮ್ಮ ಪಕ್ಕದ ತಾಲೂಕಾದ ಶಿಡ್ಲಘಟ್ಟದಲ್ಲಿ MLA ಕ್ಯಾಂಡಿಡೇಟ್ ಆಗಿ ಸೋತಿದ್ದಂಥ, ಕಾಂಗ್ರೆಸ್ MLA ಕ್ಯಾಂಡಿಡೇಟ್ ಆಗಿ ಸೋತಿದ್ದಂಥ ರಾಜೀವ್ ಗೌಡ ಅವರು ಇದೇ ರೀತಿಯಾಗಿ ಒಬ್ಬ ಪೌರಾಯುಕ್ತೆ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ಅವ್ರು ಜೈಲು ಸೇರಿರ್ತಾರೆ. ಈಗ ಬೇಲ್ ಮೇಲೆ ಹೊರಗಡೆ ಓಡಾಡ್ತಾ ಇರ್ತಾರೆ. 2.5 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ಕಾಂಗ್ರೆಸ್ ನಾವು ಏನಂತ ಇವ್ರನ್ನ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಬರೀ ಅವ್ರನ್ನ ಎದುರಿಸೋದು, ಅಧಿಕಾರಿಗಳನ್ನ ಎದುರಿಸೋದು, ಸಾರ್ವಜನಿಕರನ್ನ ಎದುರಿಸೋದು, ಇದೇ ರೀತಿಯಾಗಿ ಗೂಂಡಾವರ್ತನೆ ಮಾಡಿಕೊಂಡು ಇವತ್ತು ಇದರಲ್ಲಿ ಅವರು ನಡ್ಕೊಂಬರ್ತಾ ಇದ್ದಾರೆ. 2 ವರ್ಷದಿಂದ ಅಭಿವೃದ್ಧಿ ಮಾಡಿರಿ ಅಂದರೆ ಗೂಂಡಾವರ್ತನೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಕೇಳೋದಿಷ್ಟೇ, ಅವರೇ ಹೇಳ್ದಂಗೆ 2 ಕೇಸ್ ಆಗಿದೆ ನನ್ನ ಮೇಲೆ ಅಂತ ಹೇಳ್ತಾರೆ. ನಮ್ಮ ಪೊಲೀಸ್ ಇಲಾಖೆ ತುಂಬ ಸ್ಟ್ರಾಂಗ್ ಇದೆ. ಪಕ್ಕದ ರಾಜ್ಯಕ್ಕೆಲ್ಲ ಹೋದರೆ ನಾವು ಕರ್ನಾಟಕದ ಪೊಲೀಸ್ ಇಲಾಖೆ ತುಂಬ ಸ್ಟ್ರಾಂಗ್ ಇದೆ ಅಂತ ಮಾತಾಡ್ಕೋತಾರೆ. ನಮಗೆ ಪೊಲೀಸವ್ರ ಮೇಲೆ ತುಂಬ ನಂಬಿಕೆ ಇದೆ. ನಮ್ಮ ಪೊಲೀಸರು ಈ ನಾಗೇಶ್ ರೆಡ್ಡಿ ಏನು ಮಾತಾಡಿದಾನೋ ಇದಕ್ಕೆ ಈ ಶಿಕ್ಷಕರಿಗೆ ನ್ಯಾಯ ಕೊಡಬೇಕು. ಇವತ್ತು ಏನು ಅವ್ನು ಮಾತಾಡ್ತಿದ್ದಾನೆ ಇದನ್ನು ಮುಂದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರಿಪೀಟ್ ಆಗಬಾರ್ದು. ನಮ್ಮ ಚಿಕ್ಕಬಳ್ಳಾಪುರ ಅಂದರೆ ಶಾಂತಿಯುತವಾಗಿ ನಮ್ಮ ಸುಧಾಕರ್ ಅವರು ಸಚಿವರಾಗಿದ್ದಾಗ ಹೇಳಿದರು, ನಮ್ಮ ಚಿಕ್ಕಬಳ್ಳಾಪುರ ಅಂದರೆ ಒಂದು ಶಾಂತಿಯುತವಾದ ಒಂದು ನಾಡು ಅಂತ ಅವ್ರು ಹೇಳಿದರು. ಆದರೆ ನೋಡ್ತಾ ಇದ್ದರೆ 2.5 ವರ್ಷದಿಂದ ಅದನ್ನು ಹದಗೆಡಿಸ್ತಾ ಇದ್ದಾರೆ ಈ ಕಾಂಗ್ರೆಸ್ ಗಿರಾಕಿಗಳು. ಅದರಲ್ಲೂ ಎಲ್ಲ ಕಾಂಗ್ರೆಸ್ ಗಿರಾಕಿಗಳು ಅಲ್ಲ, ಕೆಲವರು. ನಾನು ಹೇಳೋದೇನೆಂದರೆ, ಅವ್ರು ಯಾರು ಹಿಂಬಾಲಿಸ್ತಾ ಇದ್ದಾರೋ ಅವ್ರು ಏನಿದ್ರು ಈ ಥರ ಸಂಸ್ಕೃತಿನ ಅವ್ರು ಕಲಿಸ್ತಾ ಇದ್ದಾರಾ, ಇಲ್ಲ ಅವರೇ ಏನಾದರೂ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರಾ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ನಾವು ಮನವಿ ಮಾಡ್ತೀವಿ, ಈ ಕೂಡಲೇ ಈ ಪ್ರಕರಣವನ್ನು ಎಚ್ಚೆತ್ತುಕೊಂಡು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮ ಪೊಲೀಸಲ್ಲಿ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರು, ಬೆಂಬಲಿಗರ ಗೂಂಡಾವರ್ತನೆಗೆ ರಾಜ್ಯದೆಲ್ಲೆಡೆ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದ್ದು, ಘಟನೆ ಸಂಬಂಧ ಯಾವ ಕ್ರಮವನ್ನ ಕೈಗೊಳ್ಳುತ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ.